ಇನ್ನು ನಾವು ಇತಿಹಾಸದ ಪಾಠವನ್ನು ಆರಂಭಿಸೋಣ. ಇದು ಇದು ಏನು ಇದು ಏನು ಹೇಳಿ. ಯಾವುದು? ಮಕ್ಕಾದಲ್ಲಿರುವಂತ ಮಕ್ಕಾದಲ್ಲಿರುವಂತ ಕಾಬಾ. ಅಂದ್ರೆ ಈ ಕಾಬಾ ಯಾವ ಧರ್ಮದ ಪವಿತ್ರ ಸ್ಥಳ? ಯಾವುದು? ಮುಸ್ಲಿಂ ಧರ್ಮದ ಪವಿತ್ರ ಸ್ಥಳ. ಅಂದ್ರೆ ಈ ಮುಸ್ಲಿಂ ಧರ್ಮ ಎಲ್ಲಿ ಆರಂಭ ಆಯಿತು, ಹೇಗೆ, ಅದರ ವಿಚಾರಗಳನ್ನ ನಮಗೆ ತಿಳ್ಕೋಬೇಕು. ಅಂದ್ರೆ ಕಥೆ ರೂಪದಲ್ಲಿ ನಾವು ತಿಳ್ಕೊಂಡಿದ್ರೆ, ಈ ಇಸ್ಲಾಂ ಧರ್ಮ ಅಂತ ಏನ್ ಕರಿತೀವಿ ಮುಸ್ಲಿಂ ಧರ್ಮವನ್ನ, ಈ ಇಸ್ಲಾಂ ಧರ್ಮ ಅರೇಬಿಯಾದಲ್ಲಿ ಹುಟ್ಟುತ್ತೆ. ಮೊಹಮ್ಮದ್ ಪೈಗಂಬರಲ್ಲದ ಸ್ಥಾಪಕರು ಮೊದಲೇ ಇಸ್ಲಾಂ ಧರ್ಮ ಹುಟ್ಟಿತ್ತು. ಆದರೆ ಆ ಸೌದಿ ಅರೇಬಿಯಾ ಅನ್ನೋದು ಏನಾಗಿತ್ತು ಅಂತಂದ್ರೆ ಮರುಭೂಮಿ ಪ್ರದೇಶ ಆಗಿತ್ತು. ಅಲ್ಲಿ ಜನ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲೆಲ್ಲಿ ನೀರು ಸಿಗುತ್ತೋ ಅಂತಹ ಪ್ರದೇಶದಲ್ಲಿ ಬಂದು ಉಳ್ಕೊಳ್ಳಿಕ್ಕೆ ಆರಂಭಿಸಿದ್ರು. ಹಾಗೆ ಅವರ ಪವಿತ್ರ ಸ್ಥಳಗಳು ಅಂದ್ರೆ ಮೆಕ್ಕಾ ಮತ್ತು ಮದೀನಾ ಅಂತೇಳಿ. ಆ ಮಕ್ಕದಲ್ಲಿ ಏನ್ ತೋರಿಸಿದೆ ಕಾಬಾ ಅಂತ ಕರಿತೀವಿ. ಆ ಮುಸ್ಲಿಮರು ಏನ್ ಮಾಡ್ತಾ ಇದ್ರು, ಅಲ್ಲಿ ಮೂರ್ತಿ ಪೂಜೆಯನ್ನ ಮಾಡ್ತಾ ಇದ್ರು. ಅದು ಈಗಿನ ಮುಸ್ಲಿಮರು ಮೂರ್ತಿ ಪೂಜೆ ಮಾಡಲ್ಲ. ಆದ್ರೆ ಮೊದಲು ಆರಂಭದ ಮುಸ್ಲಿಮರು ಏನ್ ಮಾಡ್ತಿದ್ರು ಅಂತಂದ್ರೆ ಮೂರ್ತಿ ಪೂಜೆಯನ್ನ ಮಾಡ್ತಾ ಇದ್ರು. ಅಂತಹ ಒಂದು ಮೆಕ್ಕಾದಲ್ಲಿ 570ರಲ್ಲಿ ಮೊಹಮ್ಮದ್ ಪೈಗಂಬರ್ ಏನ್ ಮಾಡ್ತಾರೆ ಅಂತಂದ್ರೆ ಜನಿಸ್ತಾರೆ. ಅವರ ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ. ಆ ತಾಯಿ ಗರ್ಭದಲ್ಲಿದ್ದಾಗ ಇನ್ನೂ ಜನನ ಆಗಿರಲ್ಲ. ಅವಾಗ ಏನಾಗಿರ್ತದೆ ಅಂತಂದ್ರೆ ಇನ್ನು 2-3 ತಿಂಗಳಲ್ಲಿ ಜನನ ಆಗೋದಿರುತ್ತೆ. ತಂದೆ ಮರಣ ಹೊಂದಿರ್ತಾರೆ. ಇಲ್ಲಿ ಮೆಕ್ಕಾದಲ್ಲಿ ತಾಯಿ ಜೀವನ ನಡೆಸಿರ್ತಾಳೆ. ಆನಂತರ ಏನಾಗುತ್ತೆ ಅಂತಂದ್ರೆ ಆ ಜನನ ಆಗಿ 6 ವರ್ಷಕ್ಕೆ ತಾಯಿ ಸಹಿತ ಸತ್ತು ಹೋಗ್ಬಿಡ್ತಾಳೆ. ಪಾಪ, ಬಹಳ ಕಷ್ಟ. ಆಗ ಏನ್ ಮಾಡ್ತಾರೆ ಅಂತಂದ್ರೆ ಮೊಹಮ್ಮದ್ ಪೈಗಂಬರರು, ಏನು ಮುಸ್ಲಿಮರ ಪ್ರವಾದಿ ಅಂತ ಕರೀತೀವೋ, ಆ ಮೊಹಮ್ಮದ್ ಪೈಗಂಬರರು ಚಿಕ್ಕಪ್ಪನ ಆಶ್ರಯದಲ್ಲಿರ್ಬೇಕಾಗತ್ತೆ. ಎಲ್ಲಿ ಮೆಕ್ಕಾದಲ್ಲಿ. ಅವರ ಮೂಲ ಉದ್ಯೋಗ ಏನಾಗಿತ್ತು ಅಂದ್ರೆ, ಇಲ್ಲಿ ಹೇಳಿದೆ ನಮ್ಮ ಮೊದಲೇ, ಅರಬ್ಬನ ಬಿಟ್ಟು ಬಂದ್ರು, ಯಾವುದೇ ವ್ಯವಸಾಯ ಆಗ್ತಿರ್ಲಿಲ್ಲ. ಅವರ ಮೂಲ ಉದ್ಯೋಗ ಏನಾಗಿತ್ತು ಅಂತಂದ್ರೆ ವ್ಯಾಪಾರ ಆಗಿತ್ತು. ಅವರ ಚಿಕ್ಕಪ್ಪನ ಜೊತೆಗೆ ಮೊಹಮ್ಮದ್ ಪೈಗಂಬರ್ ಏನ್ ಮಾಡ್ತಾ ಇದ್ರು ಅಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ ವ್ಯಾಪಾರಕ್ಕಾಗಿ ಹೋಗ್ತಾ ಇದ್ರು. ಹೀಗೆ ವ್ಯಾಪಾರ ಮಾಡ್ತಾ ವಿವಿಧ ಪ್ರದೇಶದ ಜ್ಞಾನವನ್ನ ಪಡಿತಾರೆ, ಅಲ್ಲಿಯ ಸಂಸ್ಕೃತಿಯನ್ನ ಪಡಿತಾರೆ. ಎಲ್ಲಿ ಬೇರೆ ಬೇರೆ ಸ್ಥಳಕ್ಕೆ ಹೋದಾಗ ಅಲ್ಲಿ ಏನ್ ಪಡಿತಾರೆ ಅಂದ್ರೆ ಜ್ಞಾನ, ಸಂಸ್ಕೃತಿ, ಅಲ್ಲಿಯ ರಾಜಕೀಯ, ಒಟ್ಟಾರೆ ಆ ಪ್ರದೇಶದ ವಿಚಾರಗಳು ಯಾರು ತಿಳಿತಾವೆ? ಮೊಹಮ್ಮದ್ ಪೈಗಂಬರ್ ತಿಳಿತಾವೆ. ಮೊಹಮ್ಮದ್ ಪೈಗಂಬರ್ ಏನು ಶಾಲೆ ಕಲ್ತಿರಲ್ಲ, ಅವರಿಗೆ ತಿಳಿತವೆ. ಜ್ಞಾನವನ್ನು ಪಡಿತಾ ಹೋಗ್ತಾ ಇರ್ತಾರೆ. ಆಗ ಅಲ್ಲಿ ಒಬ್ಬ ಪ್ರಸಿದ್ಧ ಮಹಿಳೆ ಇದ್ರು, ಖದೀಜಾ ಅಂತೇಳಿ. ಆ ಖದೀಜಾ ಜೊತೆಗೆ ಇವರು ನೌಕರಿ ಸೇರ್ತಾರೆ ಮೊಹಮ್ಮದ್ ಪೈಗಂಬರ್. ಯಾರು? ಮೊಹಮ್ಮದ್ ಪೈಗಂಬರ್. ಇವ್ರು ಏನ್ ಮಾಡ್ತಾರ ಅಂತಂದ್ರೆ ಅಲ್ಲಿ ನೌಕರಿ ಸೇರ್ತಾರೆ. ಯಾರ ಹತ್ರ? ಖದೀಜಾ ಹತ್ರ. ಖದೀಜಾ ಬಹಳ ಶ್ರೀಮಂತಳಾಗಿದ್ಲು. ಯಾಕೆ ಶ್ರೀಮಂತಳಾಗಿದ್ಲು ಅಂದ್ರೆ ಅವಳದು ಉದ್ಯೋಗ ಏನಂದ್ರೆ ವ್ಯಾಪಾರ. ಈ ವ್ಯಾಪಾರ ಏನ್ ಮಾಡ್ತದೆ ಅಂತಂದ್ರೆ ಹೆಚ್ಚು ಲಾಭ ತಂದು ಕೊಡ್ತದೆ ಮಕ್ಕಳ. ಹಾಗೇನಾಗಿತ್ತು ಅಂತಂದ್ರೆ ಇವರು ಸಹಿತ ಅಲ್ಲಿ ವ್ಯಾಪಾರ ಮಾಡ್ತಾ ಅವಳ ಜೊತೆಗೆ ಏನಾಗುತ್ತೆ ಅಂದ್ರೆ ವಿವಾಹ ಆಗ್ತೈತಿ. ವಿವಾಹ ಆಗಿ ಅವರು 2 ಗಂಡು 2 ಹೆಣ್ಣು ಮಕ್ಕಳು ಜನಿಸ್ತಾರೆ. ಹೀಗೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಈ ಮಕ್ಕಾದಲ್ಲಿರುವಂತಹ ಕಾಬಾ ತೋರಿಸಿನಲ್ಲ, ಈಗ ಈ ಕಾಬಾದಲ್ಲಿ ಏನಾಗಿತ್ತು ಅಂತಂದ್ರೆ ಮೂರ್ತಿ ಪೂಜೆ ಮಾಡ್ತಾ ಇದ್ರು. ಹಲವಾರು ಗಿಡಗಳನ್ನ, ಹಲವಾರು ಮೂರ್ತಿಗಳನ್ನ ಇಟ್ಟು ಪೂಜೆ ಮಾಡ್ತಾ ಇದ್ರು. ಮೊಹಮ್ಮದ್ ಪೈಗಂಬರನ್ನ ವಿರೋಧಿಸ್ದಾಗ ಏನಾಗ್ಬಿಡ್ತದೆ ಅಂತಂದ್ರೆ ಅಲ್ಲಿಂದ ಅವ್ರನ್ನ ಬೆನ್ನತ್ತರ ಅಲ್ಲಿರುವಂತಹ ಮೂಲ ನಿವಾಸಿಗಳನ್ನ ಅವ್ರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಅವ್ರನ್ನ ಕೊಲ್ಬೇಕು ಅಂತ ಹೇಳಿ ಅನ್ನತ್ತಾರೆ. ಆಗೇನಾಗುತ್ತೆ ಅಂತಂದ್ರೆ ಅಲ್ಲಿಂದ ಏನಾಗ್ತದೆ ಮದೀನಾಕ್ಕೆ ಬರ್ತಾರೆ. ಮದೀನಾದ ಜನರು ಅವ್ರನ್ನ ಕರೆದು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅವ್ರಿಗೆ ಆಶ್ರಯ ಕೊಡ್ತಾರೆ. ಆಶ್ರಯ ಕೊಟ್ಟ ನಂತರ ಏನಾಗತ್ತೆ ಅಂತಂದ್ರೆ ಅಲ್ಲಿ ಜನರ ಆಶ್ರಯದೊಂದಿಗೆ ಸಹಾಯದೊಂದಿಗೆ ಮೆಕ್ಕಾದ ಮೇಲೆ ಆಕ್ರಮಣ ಮಾಡಿ ಇಲ್ಲಿ ವಿರೋಧ ಮಾಡಿದ್ರಲ್ಲ ಅವ್ರನ್ನ ಸೋಲಿಸಿ ಇಲ್ಲಿರುವಂತಹ ಮೂರ್ತಿಗಳನ್ನ ಎಲ್ಲವನ್ನ ಹೊರಗೆ ಹಾಕಿ ಆ ಮೂರ್ತಿ ಪೂಜೆಯನ್ನ ಖಂಡಿಸಿ ಇಲ್ಲಿ ಒಂದು ಬೆಟ್ಟದಲ್ಲಿ ಕುಳಿತು ತಪಸ್ಸಂದ್ರೆ ನಮಾಜ್ ಮಾಡ್ತಾರೆ. ಅಲ್ಲಿ ಏನಾಗತ್ತೆ ಅಂತಂದ್ರೆ ತಿಂಗಳ ಕುತ್ಕೊಂಡು ಅವ್ರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಧ್ಯಾನ ಮಗ್ನರಾಗಿರ್ತಾರೆ. ಆಗ ಅವ್ರಿಗೆ ಹಲವಾರು ವಿಚಾರಗಳು ಬರ್ತವೆ. ಅವನ್ನ ಅವ್ರಿಗೆ ಮುಂದೆ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಜನರಿಗೆ ಹೇಳ್ತಾರೆ, ಅಲ್ಲ ನನಗೆ ಅಂದ್ರೆ ದೇವರು ಏನ್ ಮಾಡ್ತಾನೆ ನನಗೆ ವಿಷಯಗಳನ್ನ ಹೇಳದ, ಅವುಗಳನ್ನ ಪ್ರಚಾರ ಪಡಿಸ್ತಾರೆ. ಅವುಗಳನ್ನ ಅವರ ಶಿಷ್ಯರು ಬರೆದಿಡ್ತಾರೆ.
ಅದನ್ನ ಕುರಾನ್ ಅಂದ್ರೆ ಮುಸ್ಲಿಮರ ಪವಿತ್ರ ಗ್ರಂಥ ಕುರಾನ್ ಆಗಿತ್ತು. ಆ ರೀತಿ ಏನಾಗಿತ್ತು ಅಂತಂದ್ರೆ ಇಲ್ಲಿ ಇಸ್ಲಾಂ ಧರ್ಮ ಅತಿ ಪ್ರಸಿದ್ಧಿಯನ್ನ ಹೊಂದಿತ್ತು. ಹಾಗಾದ್ರೆ ಮುಸ್ಲಿಮರ ಉದ್ಯೋಗ ಏನಾಗಿತ್ತು? ಮುಸ್ಲಿಮರ ಮೂಲ ಉದ್ಯೋಗ ಏನಾಗಿತ್ತು? ಉದ್ಯೋಗ ಏನ್ ಮಾಡ್ತಾ ಇದ್ರು? ಚಿಕ್ಕಪ್ಪ ಏನ್ ಮಾಡ್ತಾ ಇದ್ದ? ಏನು? ವೆರಿ ಗುಡ್, ವ್ಯಾಪಾರ ಆಗಿತ್ತು. ವ್ಯಾಪಾರ ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ. ಹಾಗಾಗಿ ವ್ಯಾಪಾರಕ್ಕಾಗಿ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ತಿದ್ರು. ಹಾಗೆ ನಮ್ಮ ಭಾರತದ ವ್ಯಾಪಾರಕ್ಕಾಗಿ ಬಂದಂತ ವಿದೇಶಿಯರು ಯಾರು ಹೇಳು? ಯಾರು? ಇಂಗ್ಲಿಷರು. ನಮ್ಮ ಭಾರತದ ವ್ಯಾಪಾರಕ್ಕೆ ಬಂದ ವಿದೇಶಿಗರು ಯಾರು ಅಂತಂದ್ರೆ ಇಂಗ್ಲಿಷರು. ಓಕೆ, ಇಂಗ್ಲಿಷರು. ಈ ಇಂಗ್ಲಿಷರು ಯಾವ ದೇಶದವರು? ಈಗ ನಾವು ಭಾರತೀಯರು ಅಂತಂದ್ರೆ ಭಾರತದವರು. ಇಂಗ್ಲಿಷರು ಯಾವ ದೇಶದವರು? ಹೇಳು. ವೆರಿ ಗುಡ್, ಇಂಗ್ಲೆಂಡ್. ಹಾಗಾದ್ರೆ ಇಂಗ್ಲಿಷರು ಯಾರು ಅಂತಂದ್ರೆ ಇಂಗ್ಲೆಂಡ್ ದೇಶದವರು. ಇಂಗ್ಲೆಂಡ್. ಇಂಗ್ಲೆಂಡ್ ಯಾವ ಖಂಡದಲ್ಲಿದೆ? ಇಂಗ್ಲೆಂಡ್ ಯಾವ ಖಂಡದಲ್ಲಿದೆ? ಹೇಳು. ವೆರಿ ಗುಡ್. ಎಲ್ಲಿ? ಯುರೋಪ್ ಖಂಡದಲ್ಲಿದೆ. ಯುರೋಪ್ ಖಂಡದಲ್ಲಿ ಕೂತ್ಕೋ. ಯುರೋಪ್ ಖಂಡದಲ್ಲಿದೆ. ಹಾಗಾದ್ರೆ ಭಾರತಕ್ಕೆ ಇಂಗ್ಲಿಷರು ಅಷ್ಟೇ ಬಂದಿದ್ರು ಅಥವಾ ಬೇರೆಯವರು ಯಾರು ಬಂದಿದ್ರ? ಪೋರ್ಚುಗೀಸರು ಬಂದಿದ್ರು, ಇಂಗ್ಲಿಷರು ಬಂದಿದ್ರು, ಫ್ರೆಂಚರು ಬಂದಿದ್ರು, ಸ್ಪೇನರ್ ಬಂದಿದ್ರು. ಯಾರ್ಯಾರು? ಇಂಗ್ಲಿಷರು, ಪೋರ್ಚುಗೀಸರು, ಡಚ್ಚರು, ಕುತ್ಕೊಳ್ಪ, ಡಚ್ಚರು, ಆಂಧ್ರ ಫ್ರೆಂಚರು. ಇವರು ನಮ್ಮ ಭಾರತದಲ್ಲಿ ಪ್ರಮುಖವಾಗಿ ವ್ಯಾಪಾರ ಮಾಡಿದ ಪ್ರಮುಖ ವ್ಯಕ್ತಿಗಳು ಬೇರೆ ದೇಶದ್ದು. ಹಾಗಾದ್ರೆ ಮುದ್ದು ಮಕ್ಕಳು ನಾವು ಏನ್ ತಿಳ್ಕೊಳ್ಳೋಣ ಅಂತಂದ್ರೆ ಈಗ ಇವ್ರನ್ನ ಏನಂತ ತಿಳ್ಕೊಂಡ್ವಿ ನಾವು? ಯುರೋಪ್ ಖಂಡದವರು ಅಂತ ಅನ್ಕೊಂಡ್ವಿ. ಈಗ ಇವರೆಲ್ಲ ಯುರೋಪ್ ಖಂಡದವರು. ಇನ್ನು ಹಲವಾರು ದೇಶಗಳಿದಾವೆ, ಆದ್ರೆ ಪ್ರಮುಖವಾಗಿ ಇವರೆಲ್ಲ ಅಂದ್ರೆ ಯುರೋಪ್ ಖಂಡ. ಹಾಗಾಗಿ ಈಗ ನಾವೇನ್ ಮಾಡೋಣ ಅಂದ್ರೆ ಯುರೋಪ್ ಖಂಡವನ್ನ ನೀವೇನ್ ಮಾಡ್ಬೇಕು? ಈಗ ಗುರುತಿಸ್ತೀವಿ. ಬರ್ರಿ, ಯಾರು ಬರ್ತೀರಿ? ಯುರೋಪ್ ಖಂಡ ಯಾವುದು ಇದರಲ್ಲಿ ಕೊಡ್ತಾರೆ. ಬರೀ ಬನ್ನಿ, ಯುರೋಪ್ ಖಂಡವನ್ನ ಗುರುತಿಸ್ಬೇಕು. ಇದರಲ್ಲಿ ಯುರೋಪ್ ಖಂಡ ಯಾವುದು? ಯುರೋಪ್ ಖಂಡವನ್ನು ಗುರುತಿಸು. ರೌಂಡ್ ಗುರುತಿಸು. ಗಡಿ ಪೂರ್ತಿ ನೋಡಿ. ಇದಿಷ್ಟು ಯುರೋಪ್ ಖಂಡ. ಯುರೋಪ್ ಖಂಡ. ವೆರಿ ಗುಡ್. ಹಾಗಾದ್ರೆ ಏಷ್ಯಾ ಖಂಡ ಯಾವುದು? ಭಾರತ ಎಲ್ಲಿದೆ? ಇದು ಭಾರತ. ವೆರಿ ಗುಡ್. ಹಾಗಾದ್ರೆ ಭಾರತ ಯಾವ ಖಂಡದಲ್ಲಿದೆ? ಯಾವ ಖಂಡದಲ್ಲಿ? ವೆರಿ ಗುಡ್, ಏಷ್ಯಾ ಖಂಡದಲ್ಲಿದೆ. ವೆರಿ ಗುಡ್. ಹಾಗಾದ್ರೆ ಈಗ ಇದಿಷ್ಟು ಯುರೋಪ್ ಖಂಡ, ಇದು ಏಷ್ಯಾ ಖಂಡ. ಹಾಗಾದ್ರೆ ಈ ಭಾರತಕ್ಕೆ ಬಂದ್ರು ಅಂದ್ರೆ ಯಾರು? ಯುರೋಪಿಯನ್ನರು ಭಾರತಕ್ಕೆ ಬಂದ್ರು ಅಂದ್ರೆ ಏಷ್ಯಾಕ್ಕೆ ಬಂದ ಹಾಗೆ. ಏಷ್ಯಾಕ್ಕೆ ಬಂದ್ರು ಅಂತ ಹೇಳಿ ಅರ್ಥ. ಅಂದ್ರೆ ಇದನ್ನ ಏನ್ ಮಾಡ್ತಿರೋದ್ರಲ್ಲಿ ಈ ಇಂಗ್ಲೆಂಡ್ ನಲ್ಲಿ ಏನಾಗಿದೆ ಅಂದ್ರೆ 0 ಡಿಗ್ರಿ ರೇಖಾಂಶ ಆಗುತ್ತಿದೆ. 0 ಡಿಗ್ರಿ ರೇಖಾಂಶ. ಇಲ್ಲಿಂದ ಈ ಕಡೆ ಅದನ್ನ ಪೂರ್ವಾತ್ಯ ರಾಷ್ಟ್ರಗಳೆಂದು, ಈ ಭಾಗವನ್ನ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಂತ ಕರೀತಾರೆ. ಪೂರ್ವ ಮತ್ತು ಪಶ್ಚಿಮ ರಾಷ್ಟ್ರಗಳು ಅಂತ. ಇಂಗ್ಲೆಂಡಿನ ಈ ಭಾಗದಲ್ಲಿ ಪಶ್ಚಿಮ ರಾಷ್ಟ್ರಗಳು ಅಂತ ಕರಿತೀವಿ. ಇವೆಲ್ಲ ಇಲ್ಲಿ ನಿಂತಾಗಿರುವನ್ನ ಪೂರ್ವ ರಾಷ್ಟ್ರಗಳು ಅಂತ ಕರಿತೀವಿ. ಸರಿ. ಹಾಗಾದ್ರೆ ಏನಾಗಿತ್ತು? ಯುರೋಪಿಯನ್ನರು ಭಾರತಕ್ಕೆ ಬಂದ್ರು ಅನ್ನೋದನ್ನ ಅಧ್ಯಯನ ಮಾಡಬೇಕಾಗಿದೆ. ಅಂದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ ಹೇಳಿ ಇತಿಹಾಸದ 1ನೇ ಪಾಠ ಏನಾಗಿದೆ ಅಂದ್ರೆ ಭಾರತಕ್ಕೆ ಯುರೋಪಿಯನ್ನರ ಎನ್ನುವುದು ಇತಿಹಾಸದ 1ನೇ ಪಾಠ. ಅಂದ್ರೆ ಇಲ್ಲಿ ನಾವೇನಾದ್ರೂ ಮಾಡ್ತಾ ಇದೀವಿ? ಭಾರತಕ್ಕೆ ಯುರೋಪಿಯನ್ನರ ಆಗಮನ ಬಂದ್ರು ಅನ್ನೋದ ವಿಷಯವನ್ನ ತಿಳ್ಕೊಂಡಿರು. ಸರಿ. ಹಾಗಾದ್ರೆ ಯಾಕೆ ಬಂದ್ರು? ಎಲ್ಲಿಂದ ಬಂದ್ರು? ಹೇಗೆ ಬಂದ್ರು? ಯುರೋಪಿಯನ್ನರು ಭಾರತಕ್ಕೆ ಹೇಗೆ ಬಂದರು? ಮೊದಲು ಯಾರು ಬಂದರು? ಅದರಿಂದ ಏನೇನು ಪರಿಣಾಮ ಆಯಿತು? ನಮ್ಮ ಪ್ರಪಂಚದಲ್ಲಿ ಏನು ಪರಿಣಾಮ ಆಯಿತು? ನಮ್ಮ ದೇಶದಲ್ಲಿ ಏನಾಯ್ತು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಸರಿ ಮೊದಲು ಮಕ್ಕಳೇ, ಈ ಕೆಲವು ವಿಚಾರಗಳನ್ನ, ಕೆಲವು ವಸ್ತುಗಳನ್ನು ತೋರಿಸ್ತೇನೆ, ಇವನ್ನ ಹೇಳಿ.
ಇವೇನು ಅಲ್ಲ ಹೆಸರೇನು ಏಲಕ್ಕಿ ಏಲಕ್ಕಿ ಇವು ಏನು ಲವಂಗ ಮತ್ತು ಕಾಳುಮೆಣಸು ಎಂತದು ಲವಂಗ ಮತ್ತು ಲವಂಗ ಮತ್ತು ಮೆಣಸು ಮೆಣಸು ಇದು ಇದೇನು ದಾಲ್ಚಿನ್ನಿ ವೆರಿ ಗುಡ್ ಎಂತದು ದಾಲ್ಚಿನ್ನಿ ಇನ್ನು ಹಲವಾರು ವಿಷಯಗಳು ಅಂದ್ರೆ ಚಕ್ಕಿ ಮಗ್ಗು ಇವೆಲ್ಲ ಬರ್ತವೆ ಇವೆಲ್ಲ ಏನಿವು ಇವೆಲ್ಲ ಏನು ಎಂತದು ಸಾಂಬಾರ ಪದಾರ್ಥಗಳು ಸಾಂಬಾರ ಪದಾರ್ಥಗಳು ಏಲಕ್ಕಿ ಲವಂಗ ಮೆಣಸು ದಾಲ್ಚಿನ್ನಿ ಚಕ್ಕೆ ಈ ಹಲವಾರು ಇವೇನಂತೀವಿ ಸಾಂಬಾರ ಪದಾರ್ಥಗಳು ಪ್ರತಿನಿತ್ಯ ನಮಗೆಲ್ಲ ಬೇಕು. ಹಾಗೆ ಈ ಸಾಂಬಾರ ಪದಾರ್ಥಗಳು ಈ ಯುರೋಪಿಯನ್ ದೇಶಗಳ ನಮ್ಮೆಲ್ಲವಕ್ಕೂ ಬೇಕಾಗಿತ್ತು. ಬೇಕೇ ಬೇಕಾಗಿತ್ತು, ಅಲ್ಲಿ ಇರಲಿಲ್ಲ. ಏನ್ ಬೇಕಾಗಿತ್ತು? ಒಬ್ಬರಲ್ಲಿ ಏನ್ ಬೇಕಾಗಿತ್ತು? ಸಾಂಬಾರ ಪದಾರ್ಥಗಳು ಯಾರಿಗೆ ಬೇಕಾಗಿತ್ತು? ಯಾರಿಗೆ? ಯುರೋಪಿಯನ್ನರಿಗೆ ಬೇಕಾಗಿತ್ತು. ವೆರಿ ಗುಡ್. ಇದಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ವ್ಯಾಪಾರಕ್ಕಾಗಿ ನಮ್ಮ ಭಾರತಕ್ಕೆ ಬರ್ತಾರೆ. ಸರಿ, ಹಾಗಾದ್ರೆ ಭಾರತಕ್ಕೆ ಏನ್ ಬರ್ತಿತ್ತು ಅಂದ್ರೆ ಪ್ರಾಚೀನ ಕಾಲದಿಂದಲೂ ಸಹಿತ ಏನಾಗಿತ್ತು ಅಂತಂದ್ರೆ ಭಾರತ ಅಂದ್ರೆ ಏಷ್ಯಾ ಮತ್ತು ಯುರೋಪ್, ಏಷ್ಯಾ ಮತ್ತು ಯುರೋಪ್, ಏಷ್ಯಾ ಮತ್ತು ಯುರೋಪ್ ಖಂಡಗಳ ಮಧ್ಯದಲ್ಲಿ ಪ್ರಾಚೀನ ಕಾಲದಿಂದಲೂ ವ್ಯಾಪಾರ ನಡೀತಾ ಇತ್ತು. ಯಾವಾಗಿಂದ? ಪ್ರಾಚೀನ ಕಾಲ. ಅದು ಯಾವ ಮಾರ್ಗದಲ್ಲಿ ನಡೀತಿತ್ತು ಮಕ್ಕಳಂದ್ರೆ ಭೂಮಾರ್ಗವಾಗಿ ನಡೀತಾ ಇತ್ತು. ಆ ಭೂಮಾರ್ಗದಲ್ಲಿ ಪ್ರಮುಖವಾದ ಪ್ರದೇಶ ಯಾವುದಾಗಿತ್ತು ಅಂತಂದ್ರೆ ಕಾನ್ಸ್ಟಾಂಟಿನೋಪಲ್ ಅಂತ ಹೇಳಿ ಒಂದು ಪ್ರದೇಶ. ಕಾನ್ಸ್ಟಾಂಟಿನೋಪಲ್ ಇದು ಒಂದು ನಗರ. ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಏನಂತ ಕರೀತಾರ ಅಂತಂದ್ರೆ ಯುರೋಪಿಯನ್ ಹೆಬ್ಬಾಗಿಲು ಅಂತ ಕರೀತಾರೆ. ಯುರೋಪಿಯನ್ ಹೆಬ್ಬಾಗಿಲು, ಯುರೋಪಿಯನ್ ವ್ಯಾಪಾರದ ಹೆಬ್ಬಾಗಿಲು, ಯುರೋಪಿಯನ್ ವ್ಯಾಪಾರದ ಹೆಬ್ಬಾಗಿಲು ಅಂತೇಳಿ ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಕರೀತಾರೆ. ಯಾಕೆ ಕರೀತಾರು ಅಂತಂದ್ರೆ ಈ ನಗರ ಏನಾಗಿತ್ತು ಅಂತಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಅಂತಾರಾಷ್ಟ್ರೀಯ ಸರಕುಗಳ ವಿನಿಮಯ ಕೇಂದ್ರ. ಏನು? ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ. ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಯಾವುದು? ಕಾನ್ಸ್ಟಾಂಟಿನೋಪಲ್. ಹಾಗಾಗಿ ನನ್ನ ನ್ಯೂಟನ್ ಕೇಳ್ತಿರ್ತಾರೆ, ಯಾಕಂತಂದ್ರೆ ಯುರೋಪಿಯನ್ ವ್ಯಾಪಾರದ ಹೆಬ್ಬಾಗಿಲು ಏನನ್ನ ಕರೆಯುತ್ತಾರೆ ಅಂದ್ರೆ ಕಾನ್ಸ್ಟಾಂಟಿನೋಪಲ್ ಅಂತ ಕರೀತಾರೆ. ಓಕೆ, ಏಕೆ ಕರೆಯುತ್ತಾರೆ ಅಂದ್ರೆ ಈ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿತ್ತು ಕಾನ್ಸ್ಟಾಂಟಿನೋಪಲ್. ಹಾಗಾಗಿ ಅದನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೀತಾರೆ. ಈ ಸರಕು ವಿನಿಮಯ ಮಾರೋದು ಅಂತ ಹೇಳ್ತೀವಿ ನಾವು, ವ್ಯಾಪಾರ ಅಂದ್ರೆ ಇಲ್ಲಿವರೆಗೂ. ವಿನಿಮಯ ಅಂದ್ರೇನು? ಕೊಡೋದು ತರೋದು. ಹಾಗೆ ಇದು ವಿನಿಮಯ ಕೇಂದ್ರ ಆಗಿತ್ತು ಅಂತಂದ್ರೆ ಈ ಏಷ್ಯಾಕ್ಕೆ ಅರಬ್ಬರು ಬಂದು ಅರಬ್ಬರು ಏನ್ ಮಾಡ್ತಿದ್ರು ಅಂತಂದ್ರೆ ಇಲ್ಲಿ ವ್ಯಾಪಾರ ಮಾಡಿಕೊಂಡು ಇಲ್ಲಿ ವಸ್ತುಗಳು ತಗೊಂಡ್ಬಂದು ಇಲ್ಲಿಗೆ ಕೊಡ್ತಿದ್ರು. ಅಂದ್ರೆ ಇಲ್ಲಿ ಬರೀ ತರ್ತಿದ್ರು. ಅವ್ರು ಬಂದು ಇಲ್ಲಿ ಯುರೋಪಿನಲ್ಲಿ ಮಾತಿರ್ಲಿಲ್ಲ. ಆದ್ರೆ ಯುರೋಪ್ ಅಲ್ಲಿ ಯಾರು ಮಾಡ್ತಿದ್ರು ಅಂತಂದ್ರೆ ಇಲ್ಲಿ ಟರ್ಕರು ಮಾಡ್ತಿದ್ರು. ಸರಿ ಇಟಲಿ ವರ್ತಕರು, ಅದು ಟರ್ಕಲ್ಲಿ. ಇಲ್ಲಿ ಇಟಲಿ ಇಟಲಿಯ ವರ್ತಕರು ಏನ್ ಮಾಡ್ತಿದ್ರು ಅಂದ್ರೆ ಇಟಲಿ ವ್ಯಾಪಾರಸ್ಥರು. ಇವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಇಲ್ಲಿಯ ವಸ್ತುಗಳನ್ನ ತೆಗೆದುಕೊಂಡು ಅಂದ್ರೆ ಏಷ್ಯಾದ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಈ ಯುರೋಪಿನ ವಿವಿಧ ದೇಶಗಳಲ್ಲಿ ಮಾರ್ತಿದ್ರು. ಯುರೋಪಿನ ದೇಶಗಳಲ್ಲಿ ಯಾರು ವ್ಯಾಪಾರ ಮಾಡ್ತಿದ್ರು? ಇಟಲಿಯ
ಇಟಲಿಯ ವರ್ತಕರು ಯುರೋಪಿನಲ್ಲಿ ಮಾಡ್ತಾ ಇದ್ರು, ಅರಬ್ ಅವರು ಏನ್ ಮಾಡ್ತಿದ್ರು ಅಂದ್ರೆ ಏಷ್ಯಾದಲ್ಲಿ ಮಾಡ್ತಿದ್ರು. ಅಂದ್ರೆ ಇವರೇ ಏಕಸ್ವಾಮ್ಯವನ್ನು ಹೊಂದಿದ್ರು. ಏಕಸ್ವಾಮ್ಯ ಅಂತಂದ್ರೆ ಅರಬ್ಬರ ಬಿಟ್ಟು ಬೇರೆ ಯಾರು ವ್ಯಾಪಾರ ಮಾಡ್ತಿರ್ಲಿಲ್ಲ. ಎಲ್ಲಿ? ಏಷ್ಯಾದಲ್ಲಿ ವಸ್ತುಗಳು ತಗೊಂಡು ಹೋಗೋದಾಗ್ಲಿ ತಂದು ಏಷ್ಯಾಕ್ಕೆ ಮಾರೋದಾಗ್ಲಿ ಅರಬ್ಬರು ಮಾತ್ರ ಮಾಡ್ತಿದ್ರು. ಇಲ್ಲಿ ಯುರೋಪ್ ಅಲ್ಲಿ ಯಾರು ಮಾಡ್ತಿದ್ರು ಅಂತಂದ್ರೆ ಇಲ್ಲಿ ಇಟಲಿ ವರ್ತಕರು. ಇದರಿಂದ ಏನಾಗ್ಬಿಡ್ತು ಅಂದ್ರೆ ಇಟಲಿಯ ವರ್ತಕರು ಬಹಳ ಶ್ರೀಮಂತರಾಗಬಿಟ್ರು. ಶ್ರೀಮಂತರಾಗತ್ತಾಗ ಉಳಿದ ದೇಶಗಳಿದ್ವಲ್ಲ, ಸ್ಪೇನು, ಪೋರ್ಚುಗಲ್, ಈ ಎಲ್ಲ ದೇಶಗಳಿಗೆ ಅವ್ರಿಗೂ ನಾವು ಶ್ರೀಮಂತರಾಗಬೇಕು ಅಂತ ಹೇಳಿ ಪೈಪೋಟಿ ಮಾಡ್ಬೇಕು ಅಂತ ಹೇಳಿ ವಿಚಾರ ಮಾಡಕತ್ರು. ಯಾರು? ಪೋರ್ಚುಗಲ್ ದೇಶದವರು ಮತ್ತು ಸ್ಪೇನ್ ದೇಶದವರು ಈ ಇಟಲಿಯ ವರ್ತಕರ ಏಕಸ್ವಾಮ್ಯತೆ ಮತ್ತು ಶ್ರೀಮಂತರನ್ನು ಮುರಿಬೇಕು ಅಂತೇಳಿ ಈ ವಿಚಾರ ನಡೆಯಕತ್ತಿದ್ವು. ಆಗಿದ್ದಿಲ್ಲ, ನಡೀತಾ ಇದ್ವು. ಇನ್ನು ಅರಬ್ಬರಲ್ಲಿ ಮಾಡ್ತಿದ್ರು, ಅರಬ್ಬರು ಶ್ರೀಮಂತರಾಗಿದ್ರು. ಹಾಗಾದ್ರೆ ಈ ಕಾನ್ಸ್ಟಾಂಟಿನೋಪಲ್ ನಗರ ಏನಾಗಿತ್ತು ಅಂತಂದ್ರೆ ಮೊದಲ ಇಲ್ಲಿ ರೋಮನ್ ಸಾಮ್ರಾಜ್ಯದ ರಾಜಧಾನಿ, ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಇತ್ತು. ಕಾನ್ಸ್ಟಾಂಟೈನ್ ಎಂಬುವನು ಇಲ್ಲಿ ಆಡಳಿತ ಮಾಡ್ತಾ ಇದ್ದ. ಕಾನ್ಸ್ಟಾಂಟೈನ್ ಈ ಮನೆ ಏನಾಗಿದ್ದ ಅಂದ್ರೆ ಇದನ್ನ ರಾಜಧಾನಿ ಮಾಡಿಕೊಂಡು ಆಡಳಿತ ಮಾಡ್ತಾ ಇದ್ದ. ಮಾಡದೇ ಇದ್ದಾಗ ಏನಾಗ್ಬಿಡ್ತು ಅಂತಂದ್ರೆ ಈ ಇಲ್ಲಿಯ ಶ್ರೀಮಂತಿಕೆಯನ್ನ ನೋಡಿದಂತಹ ಆಟೋಮನ್ ಟರ್ಕರ್ಗೆ ಇದರ ಮೇಲೆ ಲಕ್ಷ್ಯ ಬಿತ್ತು. ಆಟೋಮನ್ ಟರ್ಕರ್ ಇವರ ಗಮನ ಇದನ್ನ ಏನು ಮಾಡಿ ವಶಪಡಿಸಿಕೋಬೇಕಂತ ವಿಚಾರ ಮಾಡಿ ಇವನನ್ನ ಸೋಲಿಸಿ 1453ರಲ್ಲಿ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ಅನ್ನ ಟರ್ಕರು ವಶಪಡಿಸಿಕೊಳ್ತಾರೆ. ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ 1453ರಲ್ಲಿ ವಶಪಡಿಸಿಕೊಂಡಾಗ ಏನಾಗ್ಬಿಡ್ತು ಅಂತಂದ್ರೆ ಈ ಪೂರ್ತಿ ಏರಿಯಾ ಟರ್ಕರದಿಂದಲಾಯ್ತು. ಟರ್ಕರ್ ಏನ್ ಮಾಡಕತ್ರು ಅಂತಂದ್ರೆ ವಿಪರೀತ ತೆರಿಗೆ ಹಾಕಕತ್ರು. ವಿಪರೀತ ಅಂದ್ರೆ ಹೆಚ್ಚು ತೆರಿಗೆ ವಿಧಿಸಾಕತ್ರು. ಆ ಹೆಚ್ಚು ತೆರಿಗೆ ವಿಧಿಸಿದಾಗ ಏನಾಗ್ಬಿಡ್ತು ಅಂತಂದ್ರೆ ಇಲ್ಲಿ ಯುರೋಪ್ ಮಾಡ್ತಾ ಇದ್ರಲ್ಲ ಅವ್ರಿಗೆ ಲಾಸ್ ಆಗ್ತಕ್ಕೂ ಟರ್ಕರಿಗೆ. ಇದರಿಂದ ಏನಾದ್ರು ವ್ಯಾಪಾರ ಪೂರ್ತಿ ಬಂದಾಗಲಿಲ್ಲ. ಹೇಗಾದ್ರೂ ಮಾಡಿ ಬೇರೆ ರೂಟ್ ಅನ್ನ, ಬೇರೆ ದಾರಿ ಹುಡುಕಬೇಕು ಅಂತ ವಿಚಾರ ಮಾಡಾಕತ್ರು. ಬೇರೆ ದಾರಿಯನ್ನು ಹುಡುಕಿ ಭಾರತಕ್ಕೆ ಬರಬೇಕು ಅಂತೇಳಿ ವಿಚಾರಗಳು ನಡೆದು ಒಂದು ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡ್ರು 1453ರಲ್ಲಿ. ಎರಡನೇದು ವಿಪರೀತ ತೆರಿಗೆ ಹಾಕಿದ್ರು. ಮೂರನೇದು ಏನಾಗ್ಬಿಡ್ತು, ಇಟಲಿಯ ವರ್ತಕರಂತೆ ನಾವು ಶ್ರೀಮಂತರಾಗಬೇಕಂತ ವಿಚಾರ ಮಾಡಕತ್ರು ಸ್ಪೇನ್ ಮತ್ತು ಪೋರ್ಚುಗಲ್, ಬೇರೆ ಬೇರೆ ದೇಶದವರು. ಇಂಥ ಒಂದು ಸಂದರ್ಭದಲ್ಲಿ ಏನಾಗ್ಬಿಡ್ತು ಅಂತಂದ್ರೆ ವಿಚಾರಗಳು ನಡೀತಾ ಇದ್ವು, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತೇಳಿ. ಹಾಗಾದ್ರೆ ಇವರು ಯಾರಂತೇಳಿ ನಿಮಗೆ ಗೊತ್ತಿದೆಯಾ? ಇಲ್ಲಿ ನೋಡಿ, ಇವರು ಯಾರು ಮಕ್ಕಳೇ? ನಮ್ಮ ದೇಶಕ್ಕೆ ಜಲಮಾರ್ಗವನ್ನ ಕಂಡುಹಿಡಿದ್ರಲ್ಲ, ಯಾರು ಕಂಡುಹಿಡಿದ್ರು ನಮ್ಮ ದೇಶಕ್ಕೆ ಜಲಮಾರ್ಗವನ್ನ? ಹೇಳು. ವೆರಿ ಗುಡ್. ವಾಸ್ಕೋಡಿಗಾಮ. ಇವರೇ ವಾಸ್ಕೋಡಿಗಾಮ. ನೋಡಿರ್ಲಿಲ್ಲ ಇವರೇ ವಾಸ್ಕೋಡಿಗಾಮ. ಈ ವಾಸ್ಕೋಡಿಗಾಮ ಏನ್ ಮಾಡಿದ್ರು ಅಂತಂದ್ರೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿತಾರೆ. ಅಂದ್ರೆ ಏನಾಯ್ತು, ಈಗ ಏನ್ ಬಂದಾಯ್ತಲ್ಲ ಇದರ ಪ್ರತಿಫಲವಾಗಿ ಏನಾಗ್ಬಿಡ್ತು ಅಂತಂದ್ರೆ ಇಲ್ಲಿ ಬೇರೆ ಬೇರೆ ಸಮುದ್ರ ಮಾರ್ಗಗಳು. ಇದಕ್ಕೆ ಹೀಗಾಗಿ ಸಾಶ 16ನೇ ಶತಮಾನವನ್ನು ಏನಂತ ಕರೀತಾರೆ ಅಂತಂದ್ರೆ ಭೌಗೋಳಿಕ ಅನ್ವೇಷಣೆಗಳ ಯುಗ ಅಂತ ಕರೀತಾರೆ. ಏನಂತೇಳಿ? ಭೌಗೋಳಿಕ ಅನ್ವೇಷಣೆಗಳ ಯುಗ. ಯಾವುದನ್ನ? 16ನೇ ಶತಮಾನವನ್ನ. 16ನೇ ಶತಮಾನ. ಏನಮ್ಮ? ವೆರಿ ಗುಡ್. ಭೌಗೋಳಿಕ ಅನ್ವೇಷಣೆ ಎಂದರೇನು ಅಂತ ಕರೀಲೇನು? 16ನೇ ಶತಮಾನವನ್ನು ಭೌಗೋಳಿಕ ಅನ್ವೇಷಣೆಗಳ ಯುಗ ಅಂತ ಕರೀತಾರೆ. ಭೌಗೋಳಿಕ ಅನ್ವೇಷಣೆ ಎಂದರೇನು ಅನ್ನೋ ಪ್ರಶ್ನೆ ಅವಳು. ಏನು 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ನ ವಶಪಡಿಸಿಕೊಂಡ್ರು, ಆವಾಗ ಈ ಮಾರ್ಗ ಏನಾಯ್ತು, ಪೂರ್ವ ಮತ್ತು ಪಶ್ಚಿಮ ರಾಷ್ಟ್ರಗಳ ವ್ಯಾಪಾರ ಸ್ಥಗಿತಗೊಳ್ಳಿಕ್ಕೆ ಆರಂಭ ಆಯಿತು. ಆದರೆ ಯುರೋಪಿಯನ್ನರಿಗೆ ಏನ್ ಬೇಕಾಗಿತ್ತು? ಸಾಂಬಾರ ಪದಾರ್ಥಗಳೆಲ್ಲ ಬೇಕೇ ಬೇಕಾಗಿದ್ವು. ಹೊಸ ಮಾರ್ಗ ಕಂಡು ಹಿಡಿಯಲೇಬೇಕಾಯಿತು.
ಸಮುದ್ರ ಮಾರ್ಗವನ್ನ ಅಂದ್ರೆ ಸಮುದ್ರ ಮಾರ್ಗವನ್ನ ಮೂಲಕ ಭೂಮಿಯನ್ನ ಅನ್ವೇಷಣೆ ಮಾಡುವುದು, ಅದನ್ನ ಭೌಗೋಳಿಕ ಅನ್ವೇಷಣೆ ಅಂತ ಕರೀತಾರೆ. ಅವು ಕೊಲಂಬಸ್ ಏನ್ ಮಾಡ್ತಾರೆ ಅಂದ್ರೆ ಭಾರತವನ್ನು ಕಂಡುಹಿಡಿಬೇಕು ಅಂತ ಹೊರಡ್ತಾರೆ. ಅವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ವೆಸ್ಟ್ ಇಂಡೀಸ್ ಅನ್ನು ಕಂಡುಹಿಡಿತಾರೆ, ಬಹಾಮಾ ದ್ವೀಪ ಅಂತ ಬರುತ್ತೆ, ವೆಸ್ಟ್ ಇಂಡೀಸ್ ಅಲ್ಲಿ ಕಂಡುಹಿಡಿತಾರೆ. ಆಂಧ್ರ ಅಮೆರಿಕ, ವೆಸ್ಟ್ ಇಂಡೀಸ್ ಅಮೆರಿಕ ಕಂಡುಹಿಡಿತಾರೆ. ಅದೇ ರೀತಿ ನಮ್ಮ ವಾಸ್ಕೋ ಡಿ ಗಾಮ ಏನ್ ಮಾಡ್ತಾರೆ ಅಂತಂದ್ರೆ ಈ ಆಫ್ರಿಕಾದ ಭೂಶಿರವನ್ನು ತಲುಪಿ ನಮ್ಮ ಭಾರತದ ಲಿಸ್ಟನ್ ಪ್ರದೇಶದಿಂದ ಹೊರಡ್ತಾರೆ. ಯಾರು? ವಾಸ್ಕೋ ಡಿ ಗಾಮ. ವಾಸ್ಕೋ ಡ ಗಾಮ ಇವ್ರು ಯಾರು ಅಂತಂದ್ರೆ ಪೋರ್ಚುಗಲ್ ದೇಶದವರು. ಪೋರ್ಚುಗಲ್ ದೇಶದವರು ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ 1498ರಲ್ಲಿ ಸ್ಪೇನ್ ಲಿಸ್ಟನ್ ಎನ್ನ ಪ್ರದೇಶದಿಂದ, ಲಿಸ್ಟನ್ ಪೋರ್ಚುಗಲ್ನ ಲಿಸ್ಟನ್ ಇಂದ ಹೊರಟು ಭಾರತದ ಕಲ್ಲಿಕೋಟೆಯ ಸಮೀಪ ಕಾಪಡ್ ಅಂತ ಬರುತ್ತೆ. ಕಲ್ಲಿಕೋಟೆಯ ಸಮೀಪ, ಕಲ್ಲಿಕೋಟೆ ಕ್ಯಾಲಿಕಟ್ ಅಂತ ಕರಿತಿದ್ರು ಅದನ್ನ. ಕಾಪಡ್ ಎನ್ನ ಪ್ರದೇಶದಲ್ಲಿ ಭಾರತದಲ್ಲಿ ಕಲ್ಲಿಕೋಟೆಯ ಸಮೀಪ ಇರುವಂತಹ ಕಾಪಡ್ ಎಂಬ ಪ್ರದೇಶವನ್ನ ವಾಸ್ಕೋ ಡಿ ಗಾಮ ಇವನು ಪೋರ್ಚುಗಲ್ ದೇಶದವನು ಭಾರತಕ್ಕೆ 1498ರಲ್ಲಿ ಜಲಮಾರ್ಗವನ್ನ ಕಂಡುಹಿಡಿತಾನೆ. ಅಂದ್ರೆ ನಾವು ಎಲ್ಲಿಂದ ಹೊರಟ ಹೇಗೆ ಬಂದ ಅಂತಂದ್ರೆ ಇಲ್ಲಿ ನೋಡಿ ಮಕ್ಕಳೇ, ಇದೇನು ಇಲ್ಲಿಂದ ಹೊರಡ್ತಾನೆ. ಇಲ್ಲಿಂದ ಹೊರಟು ಇದು ಆಫ್ರಿಕಾದ ತುದಿ. ಇಲ್ಲಿಂದ ಏನ್ ಮಾಡ್ತಾನೆ ಅಂದ್ರೆ ಈ ಮಾರ್ಗವಾಗಿ ಇಲ್ಲಿ ಬರ್ತಾನೆ. ಇಲ್ಲಿಂದ ಹೊರಟು ಇಲ್ಲಿ ಇದು ದಕ್ಷಿಣದ ಭೂಸಿರ ಅಂತ ಕರೀತಾರೆ ಆಫ್ರಿಕಾದಲ್ಲಿ. ಇದರಿಂದ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿಗೆ ಬರ್ತಾನೆ. ನಮ್ಮ ಭಾರತ ಪ್ರಪಂಚದ ನಕ್ಷೆನ ತಿಳ್ಕೊಂಡಾಗ ಇಲ್ಲಿಂದ ಹೊರಟಂತಹ ಕೊಲಂಬಸ್ ಏನ್ ಮಾಡ್ತಾನೆ ಈ ಮಾರ್ಗವಾಗಿ ಇಲ್ಲಿ ಹೋಗ್ಬೇಕು. ಅಮೆರಿಕ ವೆಸ್ಟ್ ಇಲ್ಲಿ ಅಮೆರಿಕಕ್ಕೆ ಬಂದ. ಆನಂತರ ವಾಸ್ಕೋ ಡಿ ಗಾಮ ಏನ್ ಮಾಡ್ತಾನೆ ಇಲ್ಲಿ ಬಂದು ಇಲ್ಲಿಂದ ಈ ರೀತಿ ನಮ್ಮ ಭಾರತದ ಕೇರಳದ ಹತ್ರ ಬರುತ್ತೆ. ಕೇರಳದಲ್ಲಿ ಕಾಪಡ್ ಎನ್ನ ಪ್ರದೇಶ ಬರುತ್ತೆ, ಅಲ್ಲಿಗೆ ಬಂದು ತಲುಪ್ತಾನೆ. ಸರಿ, ಹಾಗಾದ್ರೆ ಇಲ್ಲಿವರೆಗೆ ನಾವು ಅಧ್ಯಯನ ಮಾಡಿದಂತೆ ಇಲ್ಲಿ ಕಾನ್ಸ್ಟಾಂಟಿನೋಪಲ್ ಅನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯಾರು ತೋರಿಸ್ತೀರಿ? ಬನ್ನಿ ಇದರಲ್ಲಿ ಕಾನ್ಸ್ಟಾಂಟಿನೋಪಲ್ ತೋರಿಸ್ತೀವಿ. ಕಾನ್ಸ್ಟಾಂಟಿನೋಪಲ್ ನಗರವನ್ನು ತೋರಿಸ್ತೇವೆ. ವೆರಿ ಗುಡ್. ಇಲ್ಲಿ ನೋಡಿ, ಇಲ್ಲಿ ಕಪ್ಪು ಸಮುದ್ರ ಅಂತ ಬರುತ್ತೆ. ಇಲ್ಲಿ ಏನಿದೆ ಹೆಸರು ಈಗ? ಕಾನ್ಸ್ಟಾಂಟಿನೋಪಲ್ ಅಂತ ಐತಾ? ಏನಂತ ಇದೆ? ಏನಿದೆ ನೋಡಲಿ, ಏನಿದೆ ನೋಡು, ಇಸ್ತಾಂಬುಲ್ ಅಂತಿದೆ. ಕಾನ್ಸ್ಟಾಂಟಿನೋಪಲ್ ಮೊದಲಿತ್ತು, ಇಸ್ತಾಂಬುಲ್ ಅಂತಿದೆ. ಕಾಣ್ತಿಲ್ವಾ? ಇಸ್ತಾಂಬುಲ್ ಈಗ ಅದರ ಹೆಸರು ಏನಿದೆ ಅಂದ್ರೆ ಇಸ್ತಾಂಬುಲ್ ಅಂತ ಕರೀತಾರೆ. ಅದಾ ಕಾನ್ಸ್ಟಾಂಟಿನೋಪಲ್. ಅಂದ್ರೆ ಈ ಮಾರ್ಗವಾಗಿ ಮಾತ್ರ ವ್ಯಾಪಾರ ನಡೀತಾ ಇತ್ತು. ಇದು ಬಂದಾಯ್ತು ಅಂದ್ರೆ ಬಂದಾಯ್ತು ಮೀನ್ಸ್ ಇಲ್ಲಿ ಟರ್ಕರು ಇಲ್ಲಿದ್ದಾರೆ. ಇದು ಟರ್ಕರು ಇಲ್ಲಿ ಕಾಣುತ್ತಲ್ಲ, ಇದು ಟರ್ಕರು ಕಾಣುತ್ತಾ? ಟರ್ಕ್ ಆಟೋಮನ್ ಟರ್ಕರ್ ಇರಲ್ಲ, ಇಲ್ಲಿ ನೋಡಿ. ಹೌದಾ? ಇಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡ್ರು. ಅದರಿಂದ ಏನಾಗ್ಬಿಡ್ತು, ಪೂರ್ವ ಮತ್ತು ಪಶ್ಚಿಮ ರಾಷ್ಟ್ರಗಳು, ಈ ಪಶ್ಚಿಮ ರಾಷ್ಟ್ರಗಳು ಮತ್ತು ಪೂರ್ವ ರಾಷ್ಟ್ರಗಳ ನಡುವಿನ ವ್ಯಾಪಾರ ಏನಾಯ್ತು, ಸ್ಥಗಿತ ಆಯ್ತು. ಅಂದ್ರೆ ಪೂರ್ತಿಗೊಳ್ಳಿಲ್ಲ, ಅಂದ್ರೆ ಅಲ್ಲಿ ವಿಪರೀತ ತೆರಿಗೆ ಹಾಕಿದ್ರು. ಇದರಿಂದ ಹೊಸ ಜಲಮಾರ್ಗ ಶೋಧನೆ ಆರಂಭ ಆಯಿತು. ಈ ಹೊಸ ಜಲಮಾರ್ಗ ಶೋಧನೆ ಏನು ಆರಂಭ ಆಯಿತು ಅದೇನು ಕೊಲಂಬಸ್ ಕಂಡುಹಿಡಿದಿರ್ಬೋದು, ಅಮೆರಿಕ ವೆಸ್ಪೂರ್ಜಿ ಕಂಡುಹಿಡಿದಿರ್ಬೋದು, ಅಥವಾ ನಮ್ಮ ಭಾರತವನ್ನು ಕಂಡುಹಿಡಿದಂತ ವಾಸ್ಕೋ ಡಿ ಗಾಮ, ಇವೆಲ್ಲ ಈ ಇಸ್ವಿಯಲ್ಲಿ. ಹಾಗಾಗಿ 16ನೇ ಶತಮಾನವನ್ನ ಭೌಗೋಳಿಕ ಅನ್ವೇಷಣೆಯ ಯುಗ ಅಂತ ಕರೀತಾರೆ. ಸರಿ, ಹೀಗೆ ಏನಾಗ್ಬಿಡ್ತು ಅಂತಂದ್ರೆ, ಹಾಗಾದ್ರೆ ಈ ಭೌಗೋಳಿಕ ಅನ್ವೇಷಣೆ ಹೊಂಟರು. ಹೋಗ್ಬೇಕಾದಾಗ ಅವರಿಗೆ ಹಲವಾರು ಸಹಾಯ ಬೇಕಲ್ಲ, ಏನ್ ಬೇಕಾಗುತ್ತೆ? ಈ ಉದಾಹರಣೆಗೆ ಎಕ್ಸಾಂಪಲ್ ಆಗಿ ನಾವು ಇಲ್ಲಿಂದ ಹೊರಟು ಇಲ್ಲಿ ಹೋದಾಗ ರಾತ್ರಿ ಆಯ್ತು. ರಾತ್ರಿ ಆದಾಗ ನಾ ಎಲ್ಲಿದ್ದೇನೆ, ಯಾವ ಕಡೆ ಹೋಗ್ಬೇಕು? ಅವನಿಗೆ ಏನ್ ಬೇಕಾಗತ್ತೆ? ಅವಾಗ ಏನ್ ಬೇಕಾಗುತ್ತೆ? ಏನ್ ಬೇಕು ಅವನಿಗೆ? ದಿಕ್ಕನ್ನ ನೋಡ್ಲಿಕ್ಕೆ ದಿಕ್ಸೂಚಿ ಬೇಕು. ಅಂದ್ರೆ ನಾನು ಎಷ್ಟು ದೂರದಲ್ಲಿದ್ದೇನೆ ಅನ್ನಲಿಕ್ಕೆ ಅವಾಗಿನ ಕಾಲದಲ್ಲಿ ಆಸ್ಟ್ರೋಲೋಬ್ ಅಂತ ಇತ್ತು.
ಅಸ್ಟ್ರೋಲೋಬ್ ಏನಿತ್ತು ಅಂತಂದ್ರೆ ಧ್ರುವ ನಕ್ಷತ್ರದಿಂದ ನಾನು ಎಷ್ಟು ದೂರದಲ್ಲಿದ್ದೇನೆ, ಎಷ್ಟು ಅಕ್ಷಾಂಶದಲ್ಲಿದ್ದೇನೆ, ನಾನು ಯಾವ ಕಡೆ ಹೋಗಬೇಕಾಗಿದೆ, ಯಾವ ಕಡೆ ಬಂದಿದ್ದೀನಿ, ಅದು ಅಸ್ಟ್ರೋಲೋಬಿ. ಮತ್ತು ನೌಕಾ ಉಪಕರಣಗಳು ಅಂದ್ರೆ ಹಡಗುಗಳೆಲ್ಲ ಬೇಕು. ಆ ನಂತರ ಏನ್ ಬೇಕಂತ ಅಂತಂದ್ರೆ ಇಲ್ಲಿಂದ ಹೊರಟರು ಅಂತಂದ್ರೆ ಇಲ್ಲಿ ಯಾವುದೋ ಪ್ಲೇಸಿಗೆ ಬಂದ್ರು ಅಂತ ಕೊಡಿ. ಬಂದಾಗ ಏನಾಗಿತ್ತು ಅಂತಂದ್ರೆ ಅಲ್ಲಿ ಆಕಸ್ಮಿಕ ಯಾವುದೇ ಪ್ರಾಣಿಗಳಾಗಲಿ ಕಾಡು ಮನುಷ್ಯರ ಆಕ್ರಮಣ ಮಾಡಿದ್ರೆ ಅವರಿಂದ ರಕ್ಷಣೆ ಪಡೆಯಕ್ಕೆ ಬಂದೂಕುಗಳು ಬೇಕಾಗಿತ್ತು, ಸಿಡಿಮದ್ದುಗಳು ಬೇಕಾಗಿತ್ತು. ಇದೇ ಸಮಯದಲ್ಲಿ ಏನಾಗ್ಬಿಡ್ತು ಅಂತಂದ್ರೆ ಈ ಇಂಗ್ಲೆಂಡ್ ಅಥವಾ ಈ ಯುರೋಪ್ ಖಂಡದಲ್ಲಿ ವೈಜ್ಞಾನಿಕ ಅನ್ವೇಷಣೆಗಳು ಏನಾದವು ಅಂತಂದ್ರೆ ಇವೇ ವೈಜ್ಞಾನಿಕ ಅನ್ವೇಷಣೆ ಅಂದ್ರೆ ದಿಕ್ಸೂಚಿ, ಅಸ್ಟ್ರೋಲೋಬ್, ಸಿಡಿಮದ್ದು, ನೌಕಾ ಉಪಕರಣಗಳು ಅಲ್ಲಿ ಉತ್ಪಾದನೆ ಮಾಡಿದ್ರು. ಎಲ್ಲಿ? ಯುರೋಪ್ ಅಲ್ಲಿ. ಇದರಿಂದ ಏನಾಗ್ಬಿಡ್ತು ಅಂದ್ರೆ ಹೊಸ ಹೊಸ ನಾವಿಕರಿಗೆ ಏನಾಗ್ಬಿಡ್ತು, ಧೈರ್ಯ ಬಂತು, ನಾವು ಹೋಗಿ ಆರಾಮ್ ಬರ್ಬೋದು ಅಂತ, ಆರಾಮ್ ಪ್ಲೇಸ್ ಮುಟ್ಬೋದು ಅಂತ ಹೇಳಿ. ಅವ ಇಲ್ಲ ಅಂದ್ರೆ ಯಾರು ಹೋಗ್ತಿದ್ರು, ಅದ ಅವುಗಳಿಂದ ನಾವು ರಕ್ಷಣೆ ಪಡಿಬಹುದು, ನಾವೆಲ್ಲ ಇದು ಮಾಡ್ಬೋದು ಅಂತ ಹೇಳಿ ವೈಜ್ಞಾನಿಕ ಅನ್ವೇಷಣೆಗಳು. ಆನಂತರ ಭಾರತದ ವಸ್ತುಗಳು ಬೇಕೇ ಬೇಕಾಗಿದ್ದು ಸಾಂಬಾರ ಪದಾರ್ಥಗಳು. 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ನ ವಶಪಡಿಸಿಕೊಂಡಿದ್ದು, ವಿಪರೀತ ತೆರಿಗೆ ಹಾಕಿದ್ದು, ಇನ್ನೂ ಹಲವಾರು ಕಾರಣಗಳು. ಅದಕ್ಕೆ ಭೌಗೋಳಿಕ ಅನ್ವೇಷಣೆಗಳಿಗೆ ಏನ್ ಕಾರಣ ಇರ್ಬೋದು ಅಂತಂದ್ರೆ ಈ ಭಾಗದಲ್ಲಿ ನೀವು ವಾಸ್ಕೋಡಿಗಾಮನ ಇದನ್ನು ನೋಡಿರ್ಬೋದು. ವಾಸ್ಕೋಡಿಗಾಮ ಅವನ ಚಿಹ್ನೆ ಏನಿದೆ ಅಂತಂದ್ರೆ ಯಾವ ಚಿಹ್ನೆ ಇದೆ ಇಲ್ಲಿ? ಇದು ಯಾವ ಧರ್ಮದ ಚಿಹ್ನೆ? ವೆರಿ ಗುಡ್, ಕ್ರೈಸ್ತ ಧರ್ಮದ ಚಿಹ್ನೆ. ಅಂದ್ರೆ ವಾಸ್ಕೋಡಿಗಾಮ ಕ್ರೈಸ್ತ. ಅಂದ್ರೆ ಈ ಯುರೋಪ್ ಖಂಡದಲ್ಲಿ ಹೆಚ್ಚು ಜನ ಎಲ್ಲ ಕ್ರಿಶ್ಚಿಯನ್ರ ಬಾಳ. ಆ ಕ್ರಿಶ್ಚಿಯನ್ ಧರ್ಮವನ್ನ ಏಷ್ಯಾ ಖಂಡದಲ್ಲಿ ಪ್ರಚಾರ ಮಾಡಬೇಕು ಅಂತೇಳಿ ಆ ಕ್ರಿಶ್ಚಿಯನ್ ಧರ್ಮದಲ್ಲಿ ಸಪೋರ್ಟ್ ಮಾಡಕತ್ರು. ಈಗ ಮೊದಲು ಹೇಳಿದ್ದು ಏನಂತೇಳಿ, ಇಟಲಿಯ ವರ್ತಕರ ಏಕಸ್ವಾಮ್ಯತೆಯನ್ನು ಮುರಿಯಲು ಪೋರ್ಚುಗೀಸ್ ಮತ್ತು ಸ್ಪೇನ್ ದೇಶದ ಶ್ರೀಮಂತರು ಮಾಡಕತ್ರು ಅಂದ್ರೆ ಸಪೋರ್ಟ್ ಮಾಡಕತ್ರು. ಅದಕ್ಕೆ ಹೊಸ ಜಲಮಾರ್ಗ ಶೋಧನೆ. ಹೀಗೆ ಹಲವಾರು ಕಾರಣಗಳಿಂದಾಗಿ ಭಾರತಕ್ಕೆ ಹೊಸ ಜಲಮಾರ್ಗ ಶೋಧನೆ ಆಯಿತು. ಈಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಹೊಸ ಜಲಮಾರ್ಗ ಶೋಧನೆ ಹೇಳಿದೆ ನಾನು. ಅಂದ್ರೆ ಭೌಗೋಳಿಕ ಅನ್ವೇಷಣೆಗಳನ್ನ ಹೊಸ ಜಲಮಾರ್ಗ ಅಂತ ಕರಿತೀವಿ. ಅಂದ್ರೆ ಭೌಗೋಳಿಕ ಅನ್ವೇಷಣೆಗಳಿಗೆ ಕಾರಣಗಳು ಯಾವುವು ಪಟ್ಟಿ ಮಾಡಿ ಬೇಗ. ಭೌಗೋಳಿಕ ಅನ್ವೇಷಣೆಗಳಿಗೆ ಕಾರಣಗಳು ಅಂದ್ರೆ ಹೊಸ ಜಲಮಾರ್ಗ ಶೋಧನೆಗೆ ಕಾರಣಗಳನ್ನು ಪಟ್ಟಿ ಮಾಡಿ. ಕಾರಣಗಳನ್ನು ಪಟ್ಟಿ ಮಾಡಿ ಬೇಗ ಬರೀಬೇಕು. ಹೊಸ ಜಲಮಾರ್ಗ ಶೋಧನೆಗೆ ಕಾರಣಗಳು ಪಟ್ಟಿ ಮಾಡಿ. ಬರೀರಿ. ಏನು? ಹೊಸ ಜಲಮಾರ್ಗ ಶೋಧನೆಗೆ ಕಾರಣಗಳು. ಹೊಸ ಜಲಮಾರ್ಗ ಶೋಧನೆ ಅಂದ್ರೂ ಅಷ್ಟೇ, ಭೌಗೋಳಿಕ ಅನ್ವೇಷಣೆಗಳಂದ್ರೂ ಅಷ್ಟೇ. ಪಟ್ಟಿ ಮಾಡಿ ಬೇಗ 5ರಿಂದ 6 ಪಾಯಿಂಟ್ ಮಾಡಿ ಬೇಗ. ಭೌಗೋಳಿಕ ಅನ್ವೇಷಣೆಗೆ ಕಾರಣಗಳು ಆಯ್ತು. ಎಷ್ಟು ಬರ್ದಿ ಓದಪ್ಪ, ಓದು. ಭೌಗೋಳಿಕ ಅನ್ವೇಷಣೆಗೆ ಕಾರಣಗಳು. ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು ಇಟಲಿಯ ಏಕಸ್ವಾಮ್ಯವನ್ನು ಮುರಿಯಲು ಸಾಹಸಿ ಸಾವಿಕರಿಗೆ ಪ್ರೋತ್ಸಾಹ ನೀಡಿದರು. ಸಂಶೋಧನೆ ಪರಿಣಾಮಗಳು. ಕ್ರೈಸ್ತ ಮತವನ್ನು ಪ್ರಚಾರಪಡಿಸುವ ಆಸೆಯ 3
ಆಸೆಯು ಹ್ಮ್ 3. ಮಸಾಲೆ ಪದಾರ್ಥ ಭಾರತದ ಬಟ್ಟೆಗಳು ಯುರೋಪಿಯನ್ನರಿಗೆ ಬೇಕಾಗಿರುತ್ತದೆ. ವೆರಿ ಗುಡ್. ಪ್ರಖ್ಯಾತ ಪ್ರವಾಸಿ ಮಾರ್ಕೊ ಪೋಲೋ ಚೀನಾ ಮತ್ತು ಭಾರತಕ್ಕೆ ಭೇಟಿ ನೀಡಿ ಈ ದೇಶಗಳ ಸಂಪತ್ತಿನ ಬಗ್ಗೆ ವಿವರಣೆಯನ್ನು ಟ್ರಾವೆಲ್ಸ್ ಎಂಬ ಪುಸ್ತಕದಲ್ಲಿ ಬರೆದಿರುವುದು. ವೈಜ್ಞಾನಿಕ ಅನ್ವೇಷಣೆಗಳಾದ ದಿಕ್ಸೂಚಿ, ಆಸ್ಟ್ರೋಲಾಬ್, ಸಿಡಿಮದ್ದುಗಳು ನಾವಿಕರಿಗೆ ಪ್ರೇರಣೆ ನೀಡುತ್ತದೆ. ವೆರಿ ಗುಡ್. ಅಂದ್ರೆ ಇಲ್ಲಿ 1453 ಪಾಯಿಂಟ್ ಸೇರಿಸಬೇಕು. ಓಕೆ, ಇಲ್ಲಿ ದಿಕ್ಸೂಚಿ, ಆಸ್ಟ್ರೋಲೋಬ್, ಸಿಡಿಮದ್ದು ನೋಡಿದಿರಿ. ಆಸ್ಟ್ರೋಲೋಬ್, ದಿಕ್ಸೂಚಿ, ಸಿಡಿಮದ್ದು ಇಲ್ಲಿ ನೋಡಿ. ಇದು ದಿಕ್ಸೂಚಿ, ಇದು ಆಸ್ಟ್ರೋಲೋಬ್, ಇದು ಸಿಡಿಮದ್ದು. ಏನೋ ಭೌಗೋಳಿಕ ಅನ್ವೇಷಣೆಗಳು ಆ ಸಮಯದಲ್ಲಿ ಆಗಿತ್ತು. ಸರಿ, ಇಷ್ಟೆಲ್ಲ ಆಯ್ತಾ? ಅಂದ್ರೆ ಇದರ ಪರಿಣಾಮ ಏನಾಯಿತು? ಅಂದ್ರೆ ಭೌಗೋಳಿಕ ಅನ್ವೇಷಣೆಯ ಪರಿಣಾಮ ಏನಾಯಿತು? ಅಮೇರಿಕಾ, ಏಷ್ಯಾ, ಆಫ್ರಿಕಾ, ಇಲ್ಲಿ ಎಲ್ಲ ದೇಶಗಳಲ್ಲಿ ಏನಾಗ್ಬಿಡ್ತು ಅಂದ್ರೆ ಯುರೋಪಿಯನ್ನರು ವ್ಯಾಪಾರ ಮಾಡಕತ್ರು, ಅಲ್ಲಿ ಧರ್ಮ ಪ್ರಚಾರ ಮಾಡಕತ್ರು, ಅವನ್ನ ವಸಾಹತು ಮಾಡ್ಕೊಂಡ್ರು. ಇದರಿಂದ ಯುರೋಪ್ ಶ್ರೀಮಂತ ಆಯ್ತು. ಹೀಗೆ ಇಡೀ ಪ್ರಪಂಚದ ದಿಕ್ಕ ಏನಾಗ್ಬಿಡ್ತು ಅಂತಂದ್ರೆ ಬದಲಾವಣೆ ಆಗಿಬಿಡ್ತು. ಎಲ್ಲ ದೇಶಗಳನ್ನು ವಸಾಹತು ಮಾಡ್ಕೊಂಡ್ರು. ಯಾರೋ ಯುರೋಪಿಯನ್ನರು, ಇಂಗ್ಲಿಷರು, ಫ್ರೆಂಚರು, ಸ್ಪೇನರು, ಅಂದ್ರ ಪೋರ್ಚುಗೀಸರು, ಇವರೆಲ್ಲ ಏನ್ ಮಾಡಿದ್ರು, ಬೇರೆ ಬೇರೆ ದೇಶದಲ್ಲಿ ವ್ಯಾಪಾರ ಮಾಡಕತ್ರು. ವ್ಯಾಪಾರ ಮಾಡ್ತಾ ಏನ್ ಮಾಡಿದ್ರು ಅಂತಂದ್ರೆ ವಸಾಹತು ಮಾಡ್ಕೊಂಡ್ರು. ನಮ್ಮ ದೇಶವನ್ನು ಹೇಗೆ ಆಡಳಿತ ಮಾಡಿದ್ರು ಹಾಗೆ ಪ್ರಪಂಚದ ವಿವಿಧ ದೇಶಗಳನ್ನ ಆಡಳಿತವನ್ನ ಮಾಡಿದ್ರು. ಓಕೆ, ಈಗ ಏನ್ ಮಾಡಿ ಅಂತಂದ್ರೆ ಹಂಗಾರೆ ಪರಿಣಾಮಗಳು, ಭೂ ಅನ್ವೇಷಣೆಯ ಪರಿಣಾಮಗಳನ್ನ ಪಟ್ಟಿ ಮಾಡಿ. ಭೂ ಅನ್ವೇಷಣೆಗಳ ಪರಿಣಾಮಗಳನ್ನ ಪಟ್ಟಿ ಮಾಡಿ. ಪರಿಣಾಮಗಳು, ಭೂ ಅನ್ವೇಷಣೆ ಆಗಿರೋದ ಪರಿಣಾಮಗಳು. ನೋಡೋಣ ಎಷ್ಟು ಬಿಟ್ಟಿದ್ದೀರಾ. ಪರಿಣಾಮ ಏನಾಯಿತು? ವಿಜಯಲಕ್ಷ್ಮಿ ಓದಮ್ಮ. ಯುರೋಪಿಯನ್ನರು ಅಮೆರಿಕ, ಆಫ್ರಿಕಾ ದೇಶಗಳೊಂದಿಗೆ ನೇರ ಸಂಪರ್ಕ ಸಾಧಿಸಿ ಜ್ಞಾನ ಗಳಿಸಿದರು. ಯುರೋಪಿನ ಆರ್ಥಿಕ ವ್ಯವಸ್ಥೆ ಬದಲಾಯಿತು. ಇಟಲಿ, ಜರ್ಮನಿಯ ಶ್ರೀಮಂತಿಗೆ ಕುಸಿದು ಇಂಗ್ಲೆಂಡ್, ಶಾಸ್ ದೇಶಗಳು ಪ್ರಬಲ ಸಾಮ್ರಾಜ್ಯ ಕಟ್ಟಿಕೊಂಡವ. ಇಂಗ್ಲೆಂಡ್, ಫ್ರಾನ್ಸ್ ದೇಶಗಳು ಅಮೆರಿಕ, ಭಾರತಗಳಲ್ಲಿ ಮಾರುಕಟ್ಟೆ ವಿಸ್ತರಿಸಿ ಹೊಸ ಮತ್ತು ಸ್ಥಾಪನೆ ಮಾಡಿ ಆರ್ಥಿಕ ಲಾಭ ಗಳಿಸಿದರು. ಏನಾಯ್ತು? ಈಗ ನಾನು ಹೇಳದಂತೆ ಕೆಲವೊಂದು ಬರ್ದಿದ್ರಿ, ಡೀಟೇಲ್ ಆಗಿ ಬರ್ಕೊಂಬರಿ. ನಾಳೆಗೆ ಯಾವ ಎರಡೂ ಪಟ್ಟಿಗಳನ್ನ ಪರ್ಫೆಕ್ಟ್ ಆಗಿ ಬರಬೇಕು. ಭೌಗೋಳಿಕ ಅನ್ವೇಷಣೆಗೆ ಕಾರಣಗಳು, ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳು. ಸರಿ, ಅವನ್ನ ಪರ್ಫೆಕ್ಟ್ ಆಗಬೇಕು. ಹಾಗಾದ್ರೆ ನಾ ಹೇಳಿದೆ ಈಗ ಏನು ಪರಿಣಾಮ ಬರ್ಕೊಂಡ್ರಿ. ಬೇರೆ ಬೇರೆ ದೇಶಗಳಲ್ಲಿ ವಸತು ಆರಂಭಿಸಿದ್ರು, ಬೇರೆ ಬೇರೆ ದೇಶಗಳಲ್ಲಿ ವ್ಯಾಪಾರ ಕೇಂದ್ರವನ್ನು ಆರಂಭಿಸಿದ್ರು. ಹಾಗಾದ್ರೆ ಫಸ್ಟ್ ಬಂದ್ರೆ ಯಾರು? ಒಬ್ಬರ ಬಂದ್ರ? ಇಲ್ಲ, ಹಲವಾರು ಕಂಪನಿಗಳು. ಹಾಗಾದ್ರೆ ನಾವೇನ್ ಮಾಡೋಣ ಅಂದ್ರೆ, ಮುಂದಿನ ತರಗತಿಯಲ್ಲಿ ಯಾವ ಯಾವ ರಾಷ್ಟ್ರಗಳು ಯಾವ ಕಂಪನಿಯನ್ನು ಕಟ್ಟಿಕೊಂಡಿದ್ವು, ಅಂದ್ರೆ ಅವು ಎಲ್ಲಿ ಬಂದವು, ಎಲ್ಲಿ ಆರಂಭಿಸಿದ್ವು, ಯಾವ ಸ್ಥಳಗಳಲ್ಲಿ ಆರಂಭಿಸಿದ್ವು, ಮುಂದೆ ಏನೇನಾಯ್ತು ಎಂಬುದನ್ನ ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಅವೆರಡು ಬರ್ಕೊಂಡ್ಬರ್ಬೇಕು. ಹಾಗಾದ್ರೆ ಇವುಗಳನ್ನ ಗುರುತಿಸ್ಬೇಕೀಗ. ಹೇಳಪ್ಪೆ, ಇದು ಏನು?
ಇದೇನು ದಿಕ್ಸೂಚಿ. ಎಲ್ಲಿದ್ದೀನಿ ನಾವು ಪಾಠ ಸರಿಯಾಗಿ ಕೇಳಬೇಕು. ಇದು ದಿಕ್ಸೂಚಿ. ವೆರಿ ಗುಡ್. ದಿಕ್ಸೂಚಿ ಇದೇನಮ್ಮ? ಏನಮ್ಮ? ಆಸ್ಟ್ರೋಲೋಬ್. ವೆರಿ ಗುಡ್. ಆಸ್ಟ್ರೋಲೋಬ್. ಇದೇನು? ವೆರಿ ಗುಡ್. ಸಿಡಿಮದ್ದು. ಸರಿ, ಓಕೆ ಮುಂದೆ ಮಕ್ಕಳೇ, ಇಲ್ಲಿವರೆಗೂ ನಾವು ಯುರೋಪಿನ ಆಗಮನದ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ನೆಕ್ಸ್ಟ್ ಯಾರ್ಯಾರು ಬರ್ತಾರೆ, ಯಾರ್ಯಾರ ಕಂಪನಿಗಳನ್ನು ಕಟ್ಕೊಂಡು ಬರ್ತಾರೆ ಅನ್ನೋದನ್ನ ನಾಳೆ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಓಕೆ, ಥ್ಯಾಂಕ್ ಯು. ನಾಳೆಗೆ ಎಲ್ಲ ಕಲ್ಕೊಂಡು ಬರಬೇಕು.